ಹಾಯ್, ಹಲೋ ಗೆಳೆಯರೇ, ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಈಗಾಗಲೇ ಪುಷ್ಪ ಒಂದು ರಿಲೀಸ್ ಆದಮೇಲೆ ಪ್ಯಾನ್ ಇಂಡಿಯಾ ಆಗಿ ಬಾಕ್ಸ್ ಆಫೀಸಲ್ಲಿ ಕೊಳ್ಳೆ ಹೊಡೆದು ಹಾಗೆ ಸೂಪರ್ ಡೂಪರ್ ಇಟ್ಟ ಈ ಪಿಕ್ಚರು ಎಲ್ಲ ಕಡೆನೂ ಒಳ್ಳೆ ಸದ್ದು ಮಾಡಿದೆ. ಅದೇ ರೀತಿ ಅಲ್ಲು ಅರ್ಜುನ್ ಅವರ ಭಾಗ 2ನೇ ಪುಷ್ಪ 2 ಚಲನಚಿತ್ರ ಬಿಡುಗಡೆಯಾಗಲಿದ್ದು, ಇದರ ರೆಸ್ಪಾನ್ಸ್ ಯಾವ ರೀತಿ ಇದೆ ಅದನ್ನ ಅಭಿಮಾನಿಗಳಿಂದನೇ ಕೇಳೋಣ. ದಯಮಾಡಿ ಬನ್ನಿ, ಥಿಯೇಟ್ರ್ ಹತ್ರ ಹೋಗೋಣ, ಅವರ ಪ್ರತಿಕ್ರಿಯೆ ಏನು ಅಂತ ತಿಳ್ಕೊಳ್ಳೋಣ. ಅದೇ ರೀತಿ ನಮ್ಮ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಒತ್ತಿಲ್ಲ, ಶೇರ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ದಯಮಾಡಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ ಈ ಚಾನಲ್ನ ಪ್ರೋತ್ಸಾಹಿಸಿ. ಇದೇ ರೀತಿ ಇನ್ನೂ ಹಲವಾರು ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ತುಂಬ ಒಳ್ಳೊಳ್ಳೆ ವೀಡಿಯೋಗಳು, ಬರೀ ಚಲನಚಿತ್ರದ ಮಾತ್ರ ಅಂತಲ್ಲ, ಎಲ್ಲ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ದಯಮಾಡಿ ನನ್ನ ಚಾನಲ್ಗೆ ನಿರಂತರವಾಗಿ ಇದೇ ರೀತಿ ಅಭಿಮಾನ ಮತ್ತು ಸಹಕಾರ ಕೊಟ್ಟು ಪ್ರೋತ್ಸಾಹಿಸ್ತಾ ಬನ್ನಿ. ಚಲನಚಿತ್ರದ ಹತ್ರ ಹೋಗೋಣ. ರಾಧಾಕೃಷ್ಣ ಥಿಯೇಟರ್ ಬಂದಿದೆ. ಇದು ಮಠದಲ್ಲಿ ಹತ್ರ ಇರುವಂಥದ್ದು. ಆರ್ಟಿನರಲ್ಲಿ ಇತ್ತು ಹೆಬ್ಬಾಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮಠದಲ್ಲಿ ಹತ್ರ ಇರುವಂಥದ್ದು ರಾಧಾಕೃಷ್ಣ ಥಿಯೇಟ್ರು. ಪುಷ್ಪ 2 ಈಗಾಗಲೇ ಅಲ್ಲು ಅರ್ಜುನ್ ಪ್ಯಾನ್ ಇಂಡಿಯಾ ಚಿತ್ರವಾಗಿ ಮಾರ್ಪಟ್ಟಿದೆ. ಪುಷ್ಪ 1 ಈಗಾಗಲೇ ಭಾರತದಾದ್ಯಂತ ಒಳ್ಳೆಯ ಸದ್ದು ಮಾಡಿದ್ದು. ಈ ಚಿತ್ರ ಜನರ ಮೆಚ್ಚುಗೆ ಪಾತ್ರವಾಗಿತ್ತು. ಅದ್ರ ಜೊತೆಗೆ ಬಾಕ್ಸ್ ಆಫೀಸ್ ಕೂಡ ಸಕ್ಸಸ್ ಆಗಿತ್ತು. ಇದರೊಟ್ಟಿಗೆ ಇದೀಗ ಬೆಂಗಳೂರಲ್ಲಿ ಅಲ್ಲು ಅರ್ಜುನ್ ಅಭಿಮಾನಿಗಳು ಕೂಡ ಭಾಳ ಬೃಹತ್ತಾಗಿ ಅಭಿವೃದ್ಧಿ ಮಾಡಿರುವಂಥದ್ದು ಈಗ ಇದು ರೀತಿ ಯಾವ ರೀತಿ ಆಗಿದೆ ಅಂತಂದರೆ, ಇಲ್ಲಿ ಪುನೀತ್ ಅಭಿಮಾನಿಗಳು ಕೂಡ ಅಲ್ಲು ಅರ್ಜುನ್ ಪ್ರೀತಿಸಿದರು, ಮತ್ತು ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಉಳಿದಂಥ ಕನ್ನಡ ಅಭಿಮಾನಿಗಳು ಎಲ್ಲರೂ ಅಲ್ಲು ಅರ್ಜುನ್ ಅಂತಂದರೆ ಇಷ್ಟಪಡ್ತಾರೆ. ಈಗ ಬಂದಿದ್ದು ಸರಿಯಾಗಿ ರಾತ್ರಿ 9:30 ಸುಮಾರಿಗೆ ಅಲ್ಲು ಅರ್ಜುನ್ ಅಭಿಮಾನಿಗಳ ಕಡೆಯಿಂದ ಈ ಚಿತ್ರ ಯಾವ ರೀತಿ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತಾರೆ ಅನ್ನೋದು 9:30 ಬಂದಾಗ ಕಾದು ನೋಡೋಣ. ಅದೇ ಒಂದು ವೇಟೆಡ್ ಬಲರಾಮ್, ನಿಮ್ಮ ಪ್ರೀತಿಯ ಈಗಾಗಲೇ ಅಲ್ಲು ಅರ್ಜುನ್ ಚಲನಚಿತ್ರ ಪುಷ್ಪ ಬೆಂಗಳೂರಾದ್ಯಂತ ಜೊತೆಗೆ ದೇಶದಾದ್ಯಂತ ಹೆಸರು ಮಾಡಿದ್ದು. ಒಳ್ಳೆ ಬಾಕ್ಸ್ ಆಫೀಸ್ ಕೂಡ ಸಕ್ಸಸ್ ಆಗಿದೆ. ಈಗ ಪುಷ್ಪ 2 ಬೇರೆ ಭಾಷೆಗೆ ಬರ್ತಾ ಇದೆ. ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳ ಕಡೆಯಿಂದ ಈಗ ಪುಷ್ಪ 2 ಚಲನಚಿತ್ರ ರಾತ್ರಿ 9:00 ಅನಾವರಣಗೊಳ್ಳಲಿದೆ. ಇದಕ್ಕೆ ಆಡಿಯನ್ಸ್ ಕೂಡ ಏನು ಹೇಳ್ತಾರೆ ಅಂತ ಕಾದು ನೋಡೋಣ. ಜೊತೆಗೆ ಪಾದಚಾರಿಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಹಲೋ, ಹಾಯ್, ನಮಸ್ಕಾರ. ನಾವು ಕ್ಷಿಪ್ರಕ್ರಾಂತಿ ಮೀಡಿಯಾದಿಂದ ಬಂದಿರೋದು. ಹೇಳಿ. ಇಲ್ಲಿ ಅಲ್ಲು ಅರ್ಜುನ್ ಪುಷ್ಪ 2 ಚಲನಚಿತ್ರ ರಿಲೀಸ್ ಆಗಿದೆ. ಪುಷ್ಪ 1 ಈಗಾಗಲೇ ಸಾಕಷ್ಟು ಸದ್ದು ಮಾಡಿದ್ದು, ಭರ್ಜರಿಯಾಗಿ ಇದು ಹಣವನ್ನು ಶೇಖರಣೆ ಮಾಡಿದ್ದು, ಒಳ್ಳೆ ರೀತಿಯಲ್ಲಿ ಫುಲ್ಲು ಹಿಟ್ಟಾದಂಥ ಚಿತ್ರ. ಇದೀಗ ಪುಷ್ಪ 2 ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಸರ್, ಪುಷ್ಪ 1 ಇಂಡಿಯಾ ಪ್ಯಾನ್ ಇಂಡಿಯಾ ಚಿತ್ರ ಆಗಿತ್ತು. ಪ್ಯಾನ್ ಇಂಡಿಯಾ ಚಿತ್ರ ಆಗಿರಲಿಲ್ಲ. ರಿಲೀಸ್ ಆದ್ಮೇಲೆ ಪ್ಯಾನ್ ಇಂಡಿಯಾ ಚಿತ್ರ ಆಯಿತು. ಬಟ್ ಇದು ಪ್ಯಾನ್ ಇಂಡಿಯಾ ಫಿಲಮ್ ಆಗಿ ರಿಲೀಸ್ ಆಗ್ತಿದೆ. ಓಕೆ. ಸೊ ಈಗ ಕ್ಲಿಯರ್ ನೋಡಿದ್ದೀರಾ, ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಗ್ತಿದೆ. 9:30 ಫ್ಯಾನ್ ಶೋ ಅಂತ ಇಟ್ಟಿದ್ದಾರೆ ಅಲ್ಲು ಅರ್ಜುನ್ ಫ್ಯಾನ್ಸ್ ಅಸೋಸಿಯೇಷನ್ ಬೆಂಗಳೂರು ಅವರು. ಸೊ ಎಕ್ಸ್ಪೆಕ್ಟೇಷನ್ ಪೀಕಲ್ಲೇ ಇದೆ. ನೀವು ಕೂಡ ಅಲ್ಲು ಅರ್ಜುನ್ ಅಂದ್ರೆ ನಿಮಗೂ ಇಷ್ಟನಾ? ಸರ್, ಹೌದು. ನನಗೆ ಮೆಗಾ ಫ್ಯಾಮಿಲಿ ಅಂದರೆ ಪ್ರತಿಯೊಬ್ಬರು ಇಷ್ಟನೇ. ಅಲ್ಲು ಅರ್ಜುನ್ ಅಂತಲೇ ಒಬ್ಬನೇ ಅಲ್ಲ, ಅಲ್ಲು ಅರ್ಜುನ್ ಇಷ್ಟ, ಚರಣ್ ಇಷ್ಟ, ಪವನ್ ಕಲ್ಯಾಣ್ ಇಷ್ಟ, ನಮ್ಮ ಅಣ್ಣವರು ಚಿರಂಜೀವಿನ ಒಂದು ಇಷ್ಟ. ಅದಕ್ಕೆ ಎಲ್ಲರಿಗೂ ಮಿಂಚು ಅಂದರೆ ಅಪ್ಪು ಅಂದರೆ ಚೆನ್ನಾಗಿ ಇಷ್ಟ. ಬಟ್ ಏನು ಮಾಡಲಿ, ಇವಾಗ ಅಪ್ಪು ಇಲ್ಲ. ಅಪ್ಪು ಅಂದರೆ ಎಲ್ರಿಗೂ ಇಷ್ಟನೇ. ಸೊ ಇಲ್ಲಿ ಇವರೆಲ್ಲ ಅಪ್ಪು ನೋಡ್ಕೊಳೋಣ. ಓಕೆ, ನೋಡ್ಕೊಂಡು ಮಾಡೋಣ. ಚೆನ್ನಾಗಿದೆ. 9:00 ಬರ್ತೀರಾ ನೀವು ಸೆಲೆಬ್ರೇಷನ್ ಮಾಡೋದಕ್ಕೆ? ಆಮೇಲೆ ನಾನು ಇರೋದು ವಿದ್ಯಾರಣ್ಯಪುರ, ಅಲ್ಲಿ ಬರ್ತೀನಿ. ಓಕೆ. ಅಲ್ಲಿ ಫ್ಯಾನ್ ಶೋ ಇರುತ್ತೆ, ಅಲ್ಲೇ ನೋಡ್ತೀನಿ ನಾನು. ಓಕೆ. ಥ್ಯಾಂಕ್ ಯು ಮಾ.
ಕ್ರಾಂತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ವತಿಯಿಂದ ಪುಷ್ಪ 2 ಚಲನಚಿತ್ರದ 9:30 ರಿಲೀಸ್ ಬಗ್ಗೆ 9:30ಗೆ ಬಂದು ಕಾದು ನೋಡೋಣ ರಾಧಾಕೃಷ್ಣ ಥಿಯೇಟ್ರ್ ಹತ್ರ. ಅಲ್ಲಿವರೆಗೂ ಬಾಯ್ ಸಿ ಯು ಸೂನ್. ಇದೀಗ ಮಠದಳ್ಳಿ ಹತ್ರ ಇರೋವಂಥ ರಾಧಾಕೃಷ್ಣ ಥಿಯೇಟ್ರಿಗೆ ಬಂದಿದ್ದೀನಿ. ನೈಟು 1 ಗಂಟೆ ಆಗಿದೆ. ಆಲ್ಮೋಸ್ಟ್ ಇನ್ನೇನು ಚಲನಚಿತ್ರ ಬಿಡುವಂಥ ಟೈಮು. ಬನ್ನಿ ಈಗ ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳ ಈ ಚಲನಚಿತ್ರದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳ ಬಗ್ಗೆ ತಿಳ್ಕೊಳ್ಳೋಣ. ನೇರವಾಗಿ ಅಭಿಮಾನಿಗಳ ಹತ್ರನೇ ಮಾತಾಡೋಣ. ಬನ್ನಿ. ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ನೋಡ್ಬೋದು. ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ನೋಡೋಂಗೆ ಇದೆ. ಕಂಪ್ಲೀಟ್ ಫ್ಯಾಮಿಲಿ ನೋಡೋಂಥ ಪಿಕ್ಚರು. ಚೆನ್ನಾಗಿದೆ, ಫ್ಯಾಮಿಲಿ ನೋಡೋಂಥ ಪಿಕ್ಚರು. ಎಲ್ಲ ನೋಡೋಂಥ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲ ನೋಡೋಂಥ ಫಿಲಮ್. ಏನಂದರೆ ಲಾಸ್ಟಲ್ಲಿ ಟ್ವಿಸ್ಟ್ ಕೊಟ್ಬಿಟ್ಟಿದ್ದಾರೆ, ಮತ್ತೆ ಪುಷ್ಪ 3 ಅದೇ ಒಂದು ಫೀಲಿಂಗ್. ಅದಕ್ಕೋಸ್ಕರ ಮತ್ತೆ 2 ವರ್ಷ ಕಾಯಬೇಕು, 3 ವರ್ಷ ಕಾಯಬೇಕು ಗೊತ್ತಿಲ್ಲ. ಅಲ್ಲ, ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡಿರೋದ್ರಲ್ಲಿ ಒಂದು ಸೀಕ್ವೆನ್ಸ್ ಅಲ್ಲಿ ತಗೊಂಡೋಗಿದ್ರೆ ಎಲ್ಲೂ ಗೊತ್ತಾಗಲ್ಲ. ಫಿಲಮ್ ಅಷ್ಟು ಚೆನ್ನಾಗಿದೆ, ನೋಡಬೇಕು. ಎಲ್ಲ ಒಂದು ಥಿಯೇಟ್ರಲ್ಲಿ ನೋಡಿ, ಬ್ಲಾಕ್ ಬಸ್ಟರ್ ಇತ್ತು. ಥ್ಯಾಂಕ್ ಯು ಸರ್. ಹೇಳಿ ಸರ್, ಫಿಲಮ್ ಬಗ್ಗೆ ಹೇಳಿ ಸರ್ ಒಂದೆರಡು ಮಾತು. ಫಿಲಮ್ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಹಾಡುಗಳಾಗಲಿ, ಫೈಟ್ಗಳಾಗಲಿ, ಮತ್ತೆ ಸ್ಟೋರಿ ಬಗ್ಗೆ ಎಲ್ಲ ಚೇಂಜ್ ಸರ್. ಇನ್ನೊಂದು ನ್ಯಾಷನಲ್ ಅವಾರ್ಡ್ ಪಕ್ಕ 100%. ಥ್ಯಾಂಕ್ ಯು ಸರ್. ಚಲನಚಿತ್ರ ಯಾವ ರೀತಿ ಇದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ದಯಮಾಡಿ. ಸೂಪರ್ ಫಿಲಮ್ ಸರ್. ಮತ್ತೆ ಪಾರ್ಟ್ 3 ಸೂಪರ್ ಫಿಲಮ್ ಸರ್. ಸೂಪರ್ ಫಿಲಿಮ್. ವೇಟಿಂಗ್ ಫಾರ್ ಪುಷ್ಪ 3 ಅಂತೆ. ಓಕೆ ಓಕೆ ವೈಟಿಂಗ್ ಫಾರ್ ಪುಷ್ಪ 3. ಓಕೆ ಓಕೆ ನೋಡ್ತಾ ಇದ್ದೀರಾ, ಚಲನಚಿತ್ರ ಬಿಟ್ಟಿದೆ, ಜನಗಳು ಬರ್ತಾ ಇದ್ದಾರೆ, ಅಭಿಮಾನಿಗಳು. ಹತ್ರ ಚಲನಚಿತ್ರದ ಬಗ್ಗೆ ಒಂದೆರಡು ಮಾತುಗಳು ತಿಳ್ಕೊಳ್ಳೋಣ ಬನ್ನಿ. ಸರ್, ಯಾವ ರೀತಿ ಇದೆ ಚಲನಚಿತ್ರ? ಸರ್, ಫಿಲಮ್ ಯಾವ ರೀತಿ ಇದೆ? ಸೂಪರ್ ಸರ್, ಚೆನ್ನಾಗಿದೆ. ಮತ್ತೆ ಪುಷ್ಪ 3ಗೋಸ್ಕರ ಕಾಯಬೇಕು. ಹೌದಾ? ಓಕೆ ಸರ್, ಯಾವ ರೀತಿ ಇದೆ ಸರ್? ಸೂಪರ್ ಆಗಿದೆ ಸರ್ ಮೂವಿ. ಪುಷ್ಪ ಅಂದರೆ ರೂಲ್ ಒಳ್ಳೆ ಸೂಪರ್. ಸರ್, ಯಾವ ರೀತಿ ಇದೆ ಚಲನಚಿತ್ರ? ಅದೇ ಆಡಕ್ಕೆ ಫಿಲಮ್ ಯಾವ ರೀತಿ ಇದೆ? ಆಕ್ಚುಲಿ ಇವನೇ ಫಿಲಮ್ ಯಾವ ರೀತಿ ಇದೆ? ಫಿಲಮ್ ಯಾವ ರೀತಿ ಇದೆ? ಎಲ್ಲ ಮಳೆ, ಯಾರು ಮಾತಾಡೋದಕ್ಕೆ ಸಮಯ ಇಲ್ಲ. ಸೂಪರ್ ಆಗಿದೆ. ಪಾರ್ಟ್ 3. ಓಕೆ ಸರ್, ಫಿಲಮ್ ಯಾವ ರೀತಿ ಇದೆ ಸರ್? ಹೇಳಿ ಸರ್. ಫಿಲಮ್ ಯಾವ ರೀತಿ ಇದೆ ಸರ್? ದಯಮಾಡಿ ರೆಸ್ಪಾನ್ಸ್ ಮಾಡಿ. ಫಿಲಮ್ ಯಾವ ರೀತಿ ಇದೆ ಸರ್? ಸೂಪರ್ ಸರ್, ಚೆನ್ನಾಗಿದೆ. ಫಿಲಮ್ ಯಾವ ರೀತಿ ಇದೆ? ಓಕೆ. ಹಾಡುಗಳು, ಫೈಟ್ಗಳು ಸೂಪರ್ ಆಗಿದೆ. ಫೈಟ್ ರಪ್ಪ. ಪುಷ್ಪ 1ಗಿಂತ ಬೀಟ್ ಮಾಡುತ್ತಾ ಇದು? ಪುಷ್ಪ 1ನ ಬೀಟ್ ಮಾಡುತ್ತಾ? ಎಲ್ಲ ಮೂವಿನೂ ಬೀಟ್ ಮಾಡುತ್ತೆ. ಓಕೆ ಓಕೆ ಇಂಡಿಯಾಸ್ ನಂಬರ್ 1 ಮೂವಿ, ಬ್ಲಾಕ್ ಬಸ್ಟರ್. ಪ್ಯಾನ್ ಇಂಡಿಯಾ ಮೂವಿಗೆ ಹೆಸರುವಾಸಿ ಕರೆಕ್ಟಾಗಿದೆ. ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್. ಓಕೆ, ಥ್ಯಾಂಕ್ ಯು.